ಮಮ್ಮ ನಾವಿಬ್ರು ಜಗಳ ಆಡ್ಕೊಂಡ್ವಿ ಬಂದಾಗ ಬಾಯ್. Hi guys, welcome back to a new vlog guys and your YouTube channel. So ಬ್ಯಾಡ್ ಲೈಕ್ ಏನೋ ಗೊತ್ತಿಲ್ಲ ಗೈಸ್. ಸ್ವಲ್ಪ ಮಲೇಷ್ಯಾಗೆ ಹೋಗ್ಬೇಕು, ನೈಟ್ ಫ್ಲೈಟ್ ಇದೆ. ಸುರಭಿಗೆ ಹುಷಾರಿಲ್ಲ, ಪ್ಲಸ್ ಒಂದು ದೃಷ್ಟಿನೇ ಏನೋ ಗೊತ್ತಿಲ್ಲ, ಜಗಳಗಳಾಗ್ತಾ ಇದೆ. ಇವತ್ತು ಹೋಗೋದೇನೋ ಇದೆ. ಇವಾಗ ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ನೋಡೋಣ, ಟೈಮ್ ಎಲ್ಲ ಪಿಕಪ್ ಆದರೆ ಎಲ್ಲ ಅಡ್ಜಸ್ಟ್ ಆದರೆ ಹೋಗ್ತೀವಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೋಬೇಕು. ಅಂದರೆ ಹಾಸ್ಪಿಟಲ್ ಸಿಗೋಣ. ಮುಖವನ್ನು ಉಡಿಸ್ತಾವಳೆ ಆಗಲೇ. ಇಲ್ಲ ಕಾಲು ತೋರಿಸು. ಇಲ್ಲ ಇಲ್ಲ ಸ್ಟ್ಯಾಂಡ್ ಹೊಡೆದು ಬಿಡ್ತು. ಹೇಳ್ಬೇಡ ಸುಂದರ, ನೀವು ಎಲ್ಲ ನೋಡ್ದು ಸುಂದರ ಹೇಳ್ಬೇಡ. ನೋಯ್ತಾಯ್ತು ಅಪ್ಪರ? ಹಾಂ ಅಪ್ಪರ ನೋಯ್ತಾಯ್ತಾ? ಹೇಳ್ಬೇಡ ಬಿಡ. ಆಯಿತು ಮಮ್ಮ, ಇಂಜೆಕ್ಷನ್ ಕೊಡಿಸ್ತೀನಿ ಗೈಸ್. ಹಾಂ ಇಂಜೆಕ್ಷನ್ ಒಂದು ಬೇಕಾ ಎರಡು ಬೇಕಾ? ಎಷ್ಟು ಬೇಕು? ಯಾಕೆ ಬೇಡ? ಹುಷಾರಾಗಬೇಕು, ಇಂಜೆಕ್ಷನ್ ಬೇಕಾಗ್ತಾನೆ. ಕಾಲು ಹೊಡ್ಕೊಬಿಟ್ಟಿದ್ದಾಳೆ ಗೈಸ್, ಏಟಾಗ್ಬಿಟ್ರು ಹೇಳ್ತಾವಳೆ. ಜಾಸ್ತಿನ ಹೋಗ್ತೈತಾ? ಇಂಜೆಕ್ಷನ್ ಇಲ್ಲಿ ಬಂದು ಅಲ್ಲಿಗೊಂದು ಕೊಡಿಸ್ತೀನಿ. ಸರಿ ಆಗುತ್ತಾಗ ಇಂಜೆಕ್ಷನ್ ಕೊಡಿಸ್ತಾರೆ. ಇಂಜೆಕ್ಷನ್ ಕೊಡಿಸ್ಬಿಟ್ಟು ಒಂದು 10 ನಿಮಿಷ ಮಲ್ಕೊಬಿಡಿ. ಬಣ್ಣೆ ಸರಿತೈತೆ ನೋಡು ಮಗಲು. ಕಣ್ಣಲ್ಲಿ ಏನೇ ಅದು? ಹಾಂ ನಾನು ಕಾಣಿಸ್ತಾ ಇದ್ದೀನಿ. ಇಂಜೆಕ್ಷನ್ ಏನಕ್ಕೆ ಬೇಡ? ಬ್ಲಡ್ ಚೆಕಪ್ ಮಾಡ್ಸೋಣ. ಬ್ಲಡ್ ಚೆಕಪ್ಪು, ಇಂಜೆಕ್ಷನ್ನು ಎಲ್ಲ ಒಂದು ಕಡೆಯಿಂದ. ಬ್ಲಡ್ ಚೆಕಪ್ಪನ್ನು ಮಾಡಿಸ್ತೀಯಾ? ಬ್ಲಡ್ ಚೆಕಪ್ ಇಲ್ಲ ನೋಡು, ಇಲ್ಲಿ 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 ನನ್ನ ನೋಡು. ಕಣ್ಣು ಮುಚ್ಕೋ. ಹಂಗೆಲ್ಲ ಮಾಡಬಾರ್ದು ಸುರಭಿ. ಚಿಕ್ಕ ಮಕ್ಳಂಗೆ ನನ್ನ ಕೈಯ ಮುತ್ತವಳಿ ಇಲ್ಲಿ ಅಲ್ಲಿ ಇಟ್ಕೊ, ಅಲ್ಲಿ ಹುಷಾರಿ. ಚಿಕ್ಕ ಏಜಲ್ಲಿ ಮಾಡಿಲ್ವಾ ಇದು ನಿಮಗೆ? ಚಿಕ್ಕ ಏಜಲ್ಲಿ ಸ್ಕೂಲಲ್ಲೆಲ್ಲ ಮಾಡಿಲ್ವಾ ಬ್ಲಡ್ ಚೆಕಪ್ ಮಾಡಕ್ ಬಂದಾಗ? ಇಂಜೆಕ್ಷನ್ನು ಗೈಸ್, ಇಂಜೆಕ್ಷನ್ ಕೊಟ್ಟಿವಿ. ಐಸಿಮ್ ಬೇಕು ಇನ್ನೆರಡು. ಕೂತ್ಕೋ, ಟ್ಯಾಬ್ಲೆಟ್ ತೊಗೊಂಡ್ತೀನಿ. ಕೂತ್ಕೋ ಕೂತ್ಕೋ ಗೈಸ್, ಬನ್ನಿ ಟ್ಯಾಬ್ಲೆಟ್ ಇಸ್ಕೊಬರೋಣ. ನಾ ಕಳಿಸ್ಕೊಡೋಕ್ಕೆ ಚಂದು ಬ್ರೋ ಮತ್ತು ಅನನ್ಯಸಿಸ್ ಬಂದಿದ್ದಾರೆ. ಸುರಭಿನ ಇಂಜೆಕ್ಷನ್ ಮಾಡಿಸ್ಕೊಂಡು ತಯಾರಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ವಿ. ಸುರಭಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರು. ಈಗ ಸ್ವಲ್ಪ ಯಾಕೋ ಜಾಸ್ತಿ ಆಗ್ಬಿಟ್ಟಿದೆ ಕನ್ನಡದಲ್ಲಿ. ನಾವೇನ್ ಮಾಡಿಸ್ಕೊಂಡ್ರಿ ಬ್ರೋ? ಸುರಭಿಗೆ ಮಾಡಿಸ್ಕೊಂಡು ಇಂಜೆಕ್ಷನ್ ಅಂತ ಹಾಕ್ಸ್ಕೊಂಡು. ಓಕೆ ಗೈಸ್, ನೋಡಿ ಗೈಸ್ ಹೆಂಗ್ ತಪ್ಪಿಡಿತಾರೆ ಅಂತ. 3 ಜನ ಇಂಜೆಕ್ಷನ್ ಅದು ಡಬಲ್ ಮೀನಿಂಗು ಸರ್. ಡೈಲಾಗ್ ಚೆನ್ನಾಗೈತೆ. ಸೊ ನಮ್ಮಿಬ್ರಿಗೆ ಕುತ್ಕೆ ನೋವು ಬರಬಾರ್ದು ಅಂತ ಆರಾಮಾಗಿ ಹೋಗ್ಲಿ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ನಾನ್ ಕೇಳೋದ್ ಮರ್ತೀಗ, ನೀವೆಷ್ಟು ಕ್ವಶನ್ ಕೇಳಿದ್ರಲ್ಲ, ಈ ಪ್ಲಾನ್ ಯಾರ್ದು ಇಟ್ಕೊಳ್ಳೋಣ ಅಂತ. ಆಕ್ಚುಲಿ ಚಂದನು ಹೇಳ್ದ, ನಾನು ಯೋಚನೆ ಮಾಡಾದ್ಮೇಲೆ ಹೌದು ಇದೆ ಪರ್ಫೆಕ್ಟ್ ಅಂತ ನಾನು ಫಸ್ಟ್. ಇವಾಗ ಏನಂದ್ರೆ ನೀವು ಜರ್ನಿ ಮಾಡ್ತಾ ಇದೀರಾ, ಜರ್ನಿಗೆ ಬೇಕಾಗಿರೋದನ್ನ ಕೊಡ್ಬೇಕು ಗಿಫ್ಟ್, ಯೂಸೇಬಲ್ ಅಂತ. ಸೊ ಅದಕ್ಕೆ ಈ ಚಾಕ್ಲೇಟ್ ಚಿಪ್ಸ್ ಎಲ್ಲ ಖುಷಿ ಆಯ್ತು ಬ್ರಾ, ಬಂದು ಕಳ್ಸ್ಕೊಟ್ಟಿರೋದಕ್ಕೆ. ಆಕ್ಚುಲಿ ನಾವು ಏರ್ಪೋರ್ಟ್ ಬರ್ಬೇಕಿತ್ತು, ಕಾರಣಾಂತರಗಳಿಂದ ಆಗಲ್ಲ. ಸೊ ಅದಕ್ಕೆ ಅವ್ರಿಗೂ ಕೆಲಸಗಳಿದೆ ಇದೀವಿ ಈಗಲೇ. ಸೊ ಶೂಟ್ಗಳು. ಸೊ ಗೈಸ್, ಇವಾಗ ನಾವು ಎಷ್ಟೆಷ್ಟು ಶೂಟ್ ಮಾಡ್ಬೇಕು ಗೊತ್ತಾ? ನಂಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ.
ಏನು ಮಾಡಂಗಿಲ್ಲ, ಮಲೇಷ್ಯಾಗೆ ತೊಗೊಂಡೋಗೋದು. ತಲೆ ಕೆಡ್ಸಿದ್ದೀರಲ್ಲ. ಯಾಕಮ್ಮ? ಹೋಗ್ಬಿಡ್ಲ ಅಷ್ಟೇ ಈಗ. ಸೊ ಏನಿಲ್ಲ ಗೈಸ್, ಬನ್ರಿ ಹೋಗುವ. ಇನ್ನ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬೇಕಪ್ಪ. ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲಿ ಮಾಡೋದು? ನಾರ್ಮಲ್ ಅಲ್ಲಿ ಮಾಡ್ಸಿದ್ನಲ್ಲ ಅಲ್ಲೇ ಮಾಡಿಸ್ತೀನಿ, ಇಲ್ಲೇ ಚಂದ್ರಲ್ಲೇ ಒಟ್ಟು. ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ಬಟ್ ಲಾಸ್ಟ್ ಟೈಮ್ ಸೊ ಗೈಸ್ ಇವಾಗ ಪಾರ್ಲರಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಏನೋ ಅಂತ ಗೊತ್ತಿಲ್ಲ ಗೈಸ್, ಅವರು ಹಂಗೆ ಇರ್ತಿದ್ರು. ಮುನ್ನೂವರೆಗೂ ಹುಷಾರಿಲ್ವಂತೆ. ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡವ್ರು ಮಾಡ್ಕೊಂಡಿದ್ದಾರೆ. ಇವಳೀಗ ನೋಡಿ ಒಬ್ರು ಇಂಜೆಕ್ಷನ್ ಮಾಡಿಸಿದ್ಕೆ ಹೆಂಗಾಗೋದ್ಲಿ, ಒಂದು ಇಂಜೆಕ್ಷನ್ ಮತ್ತು ಬ್ಲಡ್ ಚೆಕಪ್ ಮಾಡಿಸಿದ್ಕೆ ಹೆಂಗ್ ಕೈ ಚುಚ್ತೀಣ ಅಂತವಳೆ. ಏನೋ ಗೊತ್ತಿಲ್ಲ ಗೈಸ್, ಮಲೇಷ್ಯಾಗೆ ಹೋಗ್ತೀನಿ ಅಂತ ಬ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಆಗಿದ್ದು. ನಾವಿಬ್ರು ಜಗಳ ಆಡ್ಕೊಂಡ್ವಿ, ಹುಷಾರ್ ತಪ್ಪು. ಮೇ ಬಿ ನಜರ್ ಅನ್ಸುತ್ತೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ನಡಿ ಹೋಗೋಣ. ಸೊ ಇವಾಗ ಹೋಗ್ಬೇಕು ಗೈಸ್, ಅಲ್ಲಿ ಬಿಟ್ಬಿಟ್ಟು ನಾನು ಇನ್ನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲ ಸಿಕ್ಕಾಪಟ್ಟೆ ಐತೆ. ಇನ್ನೊಂದು ಅಲ್ಲಿ ಇತ್ತು ಗೈಸ್, 10 ಕಿಲೋಮೀಟರ್ ದೂರ ಐತೆ. ಏನು ಮಾಡಂಗಿಲ್ಲ, ಇಲ್ಲೇ ಮಾಡಿಸ್ಬಿಡ್ತೀನಿ ಅಂತ ಕರ್ಕೊಂಡು ಹೋಗಿ. ಸೊ ಬನ್ರಿ ಹೋಗುವ. ಬಾಯ್ 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 ಬಾಯ್. ಐಫೋನ್ ಗೈಸ್, ನಂದು ಇವಾಗ ಏರ್ ಕಟ್ ಆಯಿತು. ಮುಂಚೆ ಒಂದು ಶಾಪ್ಗೆ ಹೋಗಿದೆ, ಅಲ್ಲಿ 1/2 ಅವರ್ ವೆಯ್ಟ್ ಮಾಡಿದೆ ಗೈಸ್. ಆದ್ಮೇಲೆ ಸಿಕ್ಕಾಪಟ್ಟೆ ರಶ್ ಇದ್ರು. ಇಲ್ಲಿ ಬೇರೆ ಶಾಪ್ ಬಂದೆ, 20 ಮಿನಿಟ್ಸ್ ಅಲ್ಲಿ ಏರ್ ಕಟ್ ಆಯಿತು. ಸುರಭಿ ಹೋಗಿದ್ದಾಳೆ. ಸೊ ಗೈಸ್ ಇನ್ನೊಂದು ಏನಂದರೆ, ಲೈಕ್ ಅದೇನೋ ಗೊತ್ತಿಲ್ಲ ಗೈಸ್, ಎಲ್ಲರೂ ಹೋಗ್ತೀನಿ ಅಂದರೆ ಅವಳು ಮಾತಾಡೋದು, ನಾನು ಮಾತಾಡೋದು, ನನಗೆ ಜಗಳ ಆಗಿರುತ್ತೆ. ಇವಾಗ ಪರವಾಗಿಲ್ಲ, ಪಾಪ ಜಗಳ ಆಡಿದಲ್ದೆ ನೋಡಿದ್ವಿ, ಹುಷಾರ್ ಬೇರೆ ಕ್ಯೂರ್ ಆಗಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲ ದೃಷ್ಟಿ ಅಂತಾರೆ, ಅದು ನಿಜ ಇರ್ಬೋದು ಗೈಸ್, ಹೇಳೋಕ್ಕಾಗಲ್ಲ. ಸೊ ಇದು ನೋಡಿದ್ರೆ ನನಗೆ ಯಾಕೋ ನಿಜ ಅಂತ ಅನಿಸ್ತಿದೆ. ನಾವು ಲಿಟ್ರಲಿ ಟ್ರಿಪ್ ಹೋಗೋದೇ ಬೇಡ, ಮಲೇಷ್ಯಾ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೋಣ ಅಂತಲೇ ಇದ್ದಿದ್ದು. ನಾವು ಮಲೇಷ್ಯಾಗೆ ಹೋಗೋದೇ ಬೇಡ, ಸಾಕಾಗೈತೆ, ಬೇಡ ಅಂತ ಅಂದ್ಕೊಂಡಿದ್ದೀವಿ. ಅಂತೆಲ್ಲ ಇದಾಗುತ್ತೆ, ಹುಷಾರು ಮಾಡ್ಕೊಳ್ಳೋಣ, ಕ್ಯಾನ್ಸಲ್ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದ್ದೆ ನಾನು. ಬಟ್ ಪರವಾಗಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಚೆಕಪ್ ಮಾಡಿ ಹೋಗ್ಬೋದಾ, ಟ್ರಾವೆಲ್ ಮಾಡ್ಬೋದು ಅಂತ ಕೇಳ್ಕೊಂಡು ಆದ್ಮೇಲೆ ಓಕೆ ಟ್ರಾವೆಲ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಇನ್ನೊಂದು ಏನಂದರೆ, ಇದ್ರ ಬಗ್ಗೆ ನಾನು ಏರ್ಪೋರ್ಟ್ಗೆ ಹೋದ್ಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ ಏನಂತ. ಈಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ಬೇಕು, ಪ್ರಕಾಶ್ ಹೋಗಿ ವೇಟಿಂಗು. ಹೋಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಲಿಟ್ರಲಿ ಇನ್ನೊಂದು ಏನಂದರೆ, ಪ್ರಮೋಷನ್ ಏನೂ ಕಂಪ್ಲೀಟ್ ಮಾಡಿಲ್ಲ ನಾವು. ಪ್ಲಸ್ಸು ಯಾವುದೇ ಪ್ಯಾಕಿಂಗ್ ಕೂಡ ಇನ್ನೂ ಆಗಿಲ್ಲ. ಅಲ್ಲೇ 4:15 ನಾವು ಹೋಗ್ಬೇಕಾಗಿರೋದ್ರಿಂದ 6 ಗಂಟೆ. ಯಾವುದೇ ಪ್ಯಾಕಿಂಗ್ ಆಗಿಲ್ಲ, ಏನೂ ಇಲ್ಲ. ಇಲ್ಲ ಮಾಡ್ಕೊಂಡು ಬೇಗ ಇವಾಗ ಹೊರಡ್ಬೇಕು. ಬನ್ರಿ ಸೆಕ್ಷನ್ ಬಂದಿದ್ದೀನಿ. ಇಲ್ಲಿ ಇದೆ, ನಿಮಗೆ ಏನು ಮಾಡಂಗಿಲ್ಲ, ನಮ್ಗೆ ವರ್ಕೇ ಅದಲ್ವಾ. ಸೊ ನೋಡೋಣ 50,000 ಎಷ್ಟು ಏನು ಹೇಳಿದ್ರಲ್ಲ, ಮಲೇಷಿಯನ್ ರಿಂಗೆಟ್, ಅದು ಹೇಳಕ್ ಬರ್ತದೆ, ರಿಂಗೆಟ್ಸ್ ಬರುತ್ತೆ ಅಂತ. ನೋಡೋಣ ರಿಂಗೆಟ್ಸ್. ಬನ್ರಿ, ಇನ್ನು ಸುರಭಿನ ಪಿಕಪ್ ಮಾಡಬೇಕು. ಕೈ ಅಂತಿದ್ದಾಳೆ ಅಲ್ಲಿ, ರಿಂಗೆಟ್ಸ್ ಬರ್ಬೋದು ಅಂತ. ಹಿಂಗಿಲ್ವಾ? ನಿಂಗಿಲ್ಲ. ಚಾಕ್ಲೇಟ್ ಬಾಯ್ 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 ಗಾಯ್ಸ್. ಇವ್ರು ಹೆಂಗ್ ಬಿಲ್ಡಪ್ ಕೊಟ್ರು ಗೊತ್ತಾ? ಇವ್ರು ಸಂತು ಬ್ರಾ ಕೊಟ್ಟಿಲ್ಲ, ಇವ್ರು ಕೊಟ್ಟಿದ್ದು ಏರ್ಪೋರ್ಟ್ ಬ್ರಾ ಪಡಾಕ್ ಬರ್ತೀವಿ ಅಂತ. ನೋಡಿ ಗಾಯ್ಸ್, ಬರ್ತಾನೆ ಇಲ್ಲ. ಬಾಯ್ 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 ಬ್ರೋ, ಬಾಯ್ ಬಾಯ್ ಕಣ, ಬಾಯ್ ಮಾಡ ಹತ್ರಿ. ಸರಿ ಬಾಯ್. ಬರ್ನಿಲ್ಲ ಅಂದ್ರೆ ನೋಡ್ತೀನಿ, ಮಾತು ಹೇಳ್ಸಲ್ಲ. ಬಾಯ್ ಅಣ್ಣ. ಸೊ ಗಾಯ್ಸ್, ಲೇಟ್ ಆಗ್ಬಿಟ್ಟೈತೆ, ಫ್ಲೈಟು ಹೋಗ್ಬೇಕು. ಬನ್ರಿ ಹೋಗುವ. ನಾವೆಷ್ಟು ಎಡವಡ್ಗಳು ಅಂದರೆ, ಬೆಳಗ್ಗೆ ಜಗಳ ಆಡ್ಕೊಂಡು ಏನೋ ಗೊತ್ತಿಲ್ಲ ಗೈಸ್, ಅದು ನಿಜ ಅನ್ಸುತ್ತಲ್ಲ ನಮ್ಮ ದೃಷ್ಟಿಯನ್ನು. ಸೊ ಆ ಥರ ದೃಷ್ಟಿಯಾಗಿ ಬೆಳಗ್ಗೆ ಜಗಳ ಆಡ್ಕೊಂಡು ಈಗ ಅಲ್ಲೇ 7 ಗಂಟೆ ಆಗೈತೆ. ನೋಡಿ ಗೈಸ್ ಹೆಂಗೆ ಕಲಿಬೇಕು. ಗೈಸ್ ನಾನು ಹಾಕೊಳಕ್ಕೆ ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ, ಚೆನ್ನಾಗಿ ಕಾಣ್ತಿದ್ದ. ಸೊ ಅಲ್ಲೇ 7 ಗಂಟೆ ಆಗಿದೆ, ನಮಗೆ 11:30 ಫ್ಲೈಟ್ ಇರೋದು. ಇನ್ನೂ ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆ ನಮಗೆ ನಂಗೆ ಅನ್ಸ್ಬಿಟ್ಟಿದ್ದು ಗೈಸ್, ಬೇಡ ಹೋಗೋದೇ ಬೇಡ ಅಂತ, ಕ್ಯಾನ್ಸಲ್ ಮಾಡೋಣ ಅಂತ ಅನ್ಸ್ಬಿಟ್ಟಿದ್ದು. ಅಲ್ಲ ಪಾಪ, ಇವಳು ಏನು ಮಾಡಿಲ್ಲ ಗೊತ್ತಾ ಗೈಸ್. ಇನ್ನೊಂದು ಗೈಸ್, ಎಷ್ಟು ಹೆಂಗೆ ಅಂದರೆ, ನಾವು 30,000 ಟೋಟಲ್ 50,000 ಕೊಟ್ಟಿದ್ದೀವಿ. ಅವ್ರು ಟೋಟಲ್ ಎಷ್ಟು ಕೊಟ್ಟಿರ್ಬೋದು? ಅವ್ರು 2,000 ಚಿಲ್ಲರೆ ಅಷ್ಟೇ ಕೊಟ್ಟಿರೋದು 50,000 ಅಮೌಂಟ್ಗೆ. 2,000 ಚಿಲ್ಲರೆ. ಅದರಲ್ಲಿ ನಾವು ಥೈಲ್ಯಾಂಡ್ಗೆ ಹೋಗಿದ್ದಾಗ ಅಲ್ಲಿ ₹1 ₹3 ಲೆಕ್ಕ ಇತ್ತು. ಬಟ್ ಮಲೇಷಿಯನ್ದು ಅಲ್ಲಿ ₹1 ₹23 ಲೆಕ್ಕ. ಥಿಂಕ್ ಮಾಡಿ. ಇನ್ನೇನಾದ್ರು ನಾವು USA ಹೋಗ್ಬಿಟ್ರೆ $92 ಕಾಸ್ಟ್ಲಿ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಗೈಸ್. ಬಟ್ ಆದ್ರೂ ಒಂಥರ ಇದಿದೆ, ಏನೋ ಒಂಥರ ಖುಷಿ ಆಗ್ತಿದೆ, ಹೋಗ್ತಿದೀವಲ್ಲ ಅಂದ್ಬಿಟ್ಟು. ಸೊ ಬನ್ರಿ ಹೋಗುವ. ಸಂದಮನ್ ಅವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ. ಈಗ ಸುರಭಿ ನೋಡಿ ಹೆಂಗ್ ಕೂತಿದ್ದಾಳೆ. ಯಾರು ಹೇಳೋದಿದ್ಯಾ ಮೇಡಮ್? ಏನಿಲ್ಲ ಗೈಸ್, ಹುಷಾರಿಲ್ಲ. ಆಮೇಲೆ ಈಗ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ.
ಊಟ ಮಾಡಿಲ್ಲ. ಊಟ ಮಾಡಿ ಟ್ಯಾಬ್ಲೆಟ್ ತಿನ್ಲೇಬೇಕು, ಇಲ್ಲಾಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ತಿನ್ಬಿಟ್ಟು ಆಮೇಲೆ ಫ್ಲೈಟ್ ಜರ್ನಿ. ಸೊ ಬನ್ನಿ ಹೋಗುವ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ನೀವೊಂದು ತುಂಬ ಎಕ್ಸೈಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಬ್ಲಾಗ್ ಮುಖಾಂತರ ನನ್ನ ಕೈಲಾಗುವಂಥ ಮಲೇಷ್ಯಾ ಟೂರ್ನ ಮಾಡ್ತೀನಿ. ಸೊ ತಪ್ಪಾಗಿರೋ ಸರಿ ಚಿನ್ನಿಸ್ತೀವಿ. ಮತ್ತು ನಮ್ಮಿಬ್ಬರ ಬಗ್ಗೆ ನಿಮ್ಮ ಕಡೆಯಿಂದನೇ ದೃಷ್ಟಿ ತೆಗೆದ್ವಿ. ಮತ್ತು ನಮಗೆ ಚಂದುಬ್ರ ದೃಷ್ಟಿ ತೆಗೆದ್ರು, ಈಗ ಅನನ್ಯಸಿಸ್ ದೃಷ್ಟಿ ತೆಗೆದ್ರು. ಸೊ ಅವರು ಖುಷಿ ಆಯಿತು. ಬಟ್ ಅವರು ಏರ್ಪಾಡುಗೊಂಡಿದ್ರೆ ಅದು ಚೆನ್ನಾಗಿರ್ತಿತ್ತು, ಬರ್ತಾ ಇದ್ರು. ಬಟ್ ಅವರು ಸ್ವಲ್ಪ ಪ್ರಮೋಷನ್ ಇದೆ ಅಂದ್ಬಿಟ್ಟು ಬರ್ನಿಲ್ಲ, ಅದೊಂದು ರೀಸನ್ ಇದೆ ಅಷ್ಟೇ. ಸೊ ಸಂತು ಬ್ರೋ ಮತ್ತು ಸನ್ವೇಕ್ ಅವ್ರಿಗೂ ಪ್ರಮೋಷನ್ ಐತಲ್ಲ, ಅವ್ರಿಗೂ ಪ್ರಮೋಷನ್ ಐತೆ. ಅವರು ಇವಾಗ ನೈಟು ಬಸ್ ಬುಕ್ ಮಾಡಿದ್ರೆ ಹೋಗ್ಬೇಕು. ನೋಡೋಣ, ಪಿಕಪಿಗೆ ಬರ್ತಿದ್ದೀನಿ ಅಂತ ಹೇಳಿದಾರೆ. ನೋಡೋಣ, ಕೆಲಸ ಇರುತ್ತೆ. ಯಾಕೆಂದ್ರೆ ಸಡನ್ ಆಗಿ ಬಂದ್ಬಿಡುತ್ತೆ, ಹೋಗಕ್ಕಾಗ್ತಿಲ್ಲ. ಸಡನ್ ಆಗಿ ಎಲ್ಲ ಒಂದೇ ಸಲ ಕೆಲಸ ಬಂದ್ಬಿಡುತ್ತೆ ಯಾರಿಗೆ ಆದ್ರೂ. ಮಲೇಷ್ಯಾಗೂ ತಗೊಂಡು ಹೋಗ್ತಾ ಇದೀವಿ. ಆ ತರ ಕೆಲಸ ಬರ್ತಾನೆ. ಸೊ ಬನ್ನಿ ಹೋಗುವ. ನಮ್ ಜೊತೆ ಪ್ರಕಾಶ್ ಬ್ರೋನ ಬರ್ತಿದ್ದಾರೆ ಮಲೇಷ್ಯಾಗೆ. ಆಯನ್ರಿ ಬ್ರೋ, ಇವತ್ತು ಹೆಂಗ ಅನ್ಸ್ತು ನಮ್ ಜೊತೆ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಇಬ್ರು ಸ್ಪಾನ್ಸರ್ ಮಾಡಿ ಮಲೇಷ್ಯಾ ಕರ್ಕೊಂಡು ಹೋಯ್ತವ್ರೆ ನಮ್ನ. ಅದಲ್ಲ, ಜಗಳದ ಎಕ್ಸ್ಪೀರಿಯನ್ಸ್. ಜಗಳ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಬಿಟ್ಟು ನಾನೇ. ಜಗಳ ಸಖತ್ತಾಗಿ ಆಡಿದ್ರು ಗೈಸ್. ನಾನೇ ಅವ್ರನ್ನ ಒಪ್ಸಿ ಮಲೇಷ್ಯಾ ಕಳಿಸ್ತಾ ಇರೋದಿಲ್ಲ ಅಂದ್ರೆ ಹೋಯ್ತಿಲ್ಲ. ಅವರು ಬರ್ತಿದ್ದಾರೆ ನಮ್ ಜೊತೆ guys. ಅಲ್ಲ ಮಮ್ಮ, ನಿಮ್ಮಿಂದ ನಾವು ಮಲೇಷ್ಯಾಗೆ ಹೋಗೋದು ತಪ್ಪು ಹೋಯ್ತದೆ. ಬರ್ಲೇಬೇಕು ನೀವು. ಅರೇಂಜ್ ಮಾಡ್ಕೊ ಬ್ರೋ, ಹೋಗಿವ್ರಂತೆ ನೀವು ನೆಕ್ಸ್ಟ್ ಹೋಗೋಣ. ಆದ್ರೆ ಏನ್ ಗೊತ್ತಾ, ಇವಾಗಿರಪ್ಪ ಅಂದ್ರೆ ಪರಿಸ್ಥಿತಿ ಇದು. ಆಮೇಲೆ ಸೊ ಗೈಸ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅದು ಕೊಟ್ಟರೆ ರೀಚ್ ಆಗಿದ್ದೀವಿ. ಸುರಭಿ ನೋಡಿ ಇಲ್ಲಿ. ಹಾಯ್, ಅವರ್ ಯು? ಲೈಟ್ ಆನ್ ಆಗಿಲ್ಲ, ಆಫ್ ಮಾಡ್ಲಾ? ಸೊ ಇವಾಗ ಏರ್ಪೋರ್ಟಿಗೆ ಬಂದಿದ್ವಿ ಗೈಸ್. ಒಂದ್ಸಲ ಏರ್ಪೋರ್ಟ್ ತೋರಿಸ್ಬಿಡ್ತೀನಿ ಬನ್ನಿ ಹೆಂಗಿದೆ ಅಂತ. ಹೋಗೋಣ ಫಸ್ಟ್. ಬಾಮಮ್ಮ ಗೈಸ್, ಏರ್ಪೋರ್ಟ್ ತೋರಿಸ್ತೀನಿ ನೋಡಿ. ಒಂದು ನಿಮಿಷ, ಈ ಬ್ಯಾಗ್ ಒಂಥರ ಹಾಕೋಬಿಟ್ಟಿದ್ದೀನಿ. ಅವರು ನಮ್ಮ ಜೊತೆ ಮಲೇಷ್ಯಾಗೆ ಬರ್ತಿಲ್ಲ ಗೈಸ್, ಸುಮ್ಮನೆ ಡ್ರಾಪ್ ಆಗಕ್ಕೆ ಹೋಗಿ ಬಂದಿದ್ದಾರೆ. ಹಾಂ ಅಲ್ಲ, ಇವರೊಬ್ಬರೇ ಬಂದಿರೋದು ನೋಡಿ, ಆಗುತ್ತೆ. ಸೊ ಸನ್ನಮ್ಮನವ್ರು ಆಲ್ರೆಡಿ ಚೆಕ್ ಇನ್ ಆಗಿದ್ದಾರೆ. ಈಗ ನಾವು ಹೋಗಿ ಚೆಕ್ ಇನ್ ಆಗಬೇಕು. ಸೊ ನಾನು ಒಳಗಡೆ ಹೋಗ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಸ್ವಲ್ಪ ಮಾತಾಡೋದಿದೆ, ಮಾತಾಡ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ ನನ್ನ ಬೇಬಿ ಜೊತೆ. ಫಸ್ಟು ಚೆಕ್ ಇನ್ ಆಗಿಬಿಡ್ತೀವಿ. ಅಲ್ಲಮ್ಮ, ಚೆಕ್ ಇನ್ ಆಗ್ಬಿಡೋಣ. ಮುನಿಗಾಯ್ಸ್ ಫಸ್ಟು ಚೆಕ್ ಇನ್ ಒಳಗಡೆ ಹೋಗ್ಬಿಟ್ಟು. ಬ್ರೋ ಬರ್ರಿ ಅಲ್ಲಿವರೆಗೂ. ಈ ತರ ಇರುತ್ತೆ, ಎಲ್ಲ ಬಂದ್ರು ಯೂಸ್ ಮಾಡ್ಕೊಳ್ಳಿ. ಇವಳು ನೋಡಿ ಅಟ್ವಿ ದೊಕ್ಕು ತಳ್ಳು ಶಿಷ್ಯ, ತಳ್ಳು. ಹಾ ನಿಜ ಗೈಸ್. ಹಾ ನಡಿ ತಳ್ಳು ಆಯ್ತು. ಸುರಭಿ ತಳ್ತಿದ್ದಾಳೆ ಗೈಸ್. ಹಾ ಹೋಗು ಹೋಗ್ತಿದ್ದಾರೆ. ಬಾಯ್ ಬ್ರೋ, ಹುಷಾರಾಗಿ ಹೋಗ್ರಿ. ಸಿಗುವ, ಬಂದ್ಮೇಲೆ ಸಿಗ್ತೀನಿ. ಬನ್ನಿ, ಸಿಗುವ, ಬಂದ ಮೇಲೆ ಪಾರ್ಟಿ ಮಾಡುವ. ಸೊ ಹುಷಾರಾಗಿ ಹೋಗಿ ಬನ್ನಿ. ಬಾಯ್. ಜಗಳ ಆಡಬಾರ್ದು, ಸರಿ? ಆರಾಮಾಗಿ ಖುಷಿಯಾಗಿ ಹೋಗ್ತಾರೆ. ಹೆಂಗ್ ಹೇಳ್ತಿದ್ದಾರೆ ನೋಡಿ ಗೈಸ್, ಜಗಳ ಆಡಬಾರ್ದು ಅಂತ. ಸೊ ಬನ್ರಿ ಹೋಗುವ. ವ್ಯವಸ್ಥೆ ನೋಡಿ ಗೈಸ್ ಇಲ್ಲಿ. ಹಾ ಎಲ್ಲ ಇವಳು ಬಟ್ಟೆ ತೆಗಿಸ್ತಿರೋದು. ಸೊ ನನ್ನ ಫ್ರೆಂಡ್, ನಾನು ಮೀಟೇ ಮಾಡಿಲ್ಲ ನಾನು ಅವರು. ಇದೇ ಫಸ್ಟ್ ಮೀಟ್ ಆಗಿರೋದು. ಅವ್ರು ಇದರಿಂದ ಹೆಲ್ಪ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಡ್ತಿದ್ದಾರೆ. ನಾವು ಬರ್ಬೇಕಾಗಿರೋದು C1, ಇವ್ರು C2 ಕೂತ್ಬಿಟ್ಟಿದ್ದಾರೆ. ಇಲ್ಲ ಬ್ರೋ, ಇಲ್ಲಿಗೆ ಬರ್ಬೇಕು ಬ್ರೋ ಅಂತಿದ್ದಾರೆ. ಇವ್ರು ಫೋನ್ ಮಾಡ್ಬಿಟ್ಟು ಸೊ ಇನ್ನೊಂದೇನಂದ್ರೆ, ನಾವು ಬಂದ್ಮೇಲೆ ಇವಾಗ ಚೆಕ್ ಇನ್ ಆಗ್ತಿದೆ. ಇವತ್ತಂತೂ ನೊಂದೋಗ್ಬಿಟ್ಟಿದೀವಿ ಗೈಸ್. ಕ್ಯಾಶ್ ತಗೊಂಡು ಅಲ್ಲಿ ಹೇಳ್ತೀನಿ ಎಲ್ಲಾನು ಫ್ಲೈಟಲ್ಲಿ ಕುತ್ಕೊಂಡು ಎಷ್ಟು ನೊಂದೋಗಿದ್ದೀವಿ ಅಂತ. ಸಿಕ್ಕಾಪಟ್ಟೆ. ಬ್ರೋ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸುಸ್ತಾಗೋದ್ರ ಓಡ್ ಬಂದು ಸಿಕ್ಕಾಬಟ್ಟೆ, ಅಲ್ಲಿಂದ ಓಡಿ ಬಂದವ್ರೆ. ಸಿಕ್ಕಾಬಟ್ಟೆ ಬ್ರೋ, ಸಿಕ್ಕಾಬಟ್ಟೆ. ಅಂದ್ರೆ ಇನ್ನೊಂದು ಏನಾಯ್ತು ಅಂದ್ರೆ, ಹೋಯ್ತು ಫ್ಲೈಟ್ ಅಂದ್ಕೊಂಡು. ಆಮೇಲೆ ಅವರೇ ನಿಧಾನಕ್ಕೆ 10:30ವರೆಗೂ ಟೈಮ್ ಇದೆ. ನಮ್ಮ ಹತ್ರ ಕ್ಯಾರಿ ಬ್ಯಾಗ್ ತಂದಿದ್ರೆ ನಾನು ಪೇನೆ ಮಾಡೋಂಗಿರ್ಲಿಲ್ಲ. 2 ಕ್ಯಾರಿ ಬ್ಯಾಗ್ 7 kg ಕ್ಯಾರಿ ಮಾಡ್ಬೋದು ಅಂತ ಹೋಗ್ಬೋದು, ಎಕ್ಸ್ಟ್ರಾ ಕ್ಯಾರಿ ಮಾಡ್ಬೋದು. ನಿಮ್ದು ಇದು ಕೊಡಿ. ಸೊ ಗೈಸ್, ಈಗ ನಿಮ್ಗೆ ಇನ್ನೊಬ್ರನ್ನ ತೋರಿಸ್ತೀನಿ ನೋಡ್ರಿ. ಹಾಯ್ ಹಿಂಗೆ ಎಂಟ್ರಿ ಕೊಟ್ಟಿದ್ದು ಅಲ್ಲ, ಎಂಟ್ರಿ ಕೊಟ್ಟಿದ್ದು ಬರ್ಬೇಕಾದ್ರೆ ಹೀರೋ ತರ ಎಂಟ್ರಿ ಕೊಟ್ಟಿದ್ದು ಮಮ್ಮ. ಹಿಂಗೆ ಎಂಟ್ರಿ ಕೊಟ್ಟಿದ್ದು ಹಣೆ ಬರಕ್ಕೆ ಹೊಣೆ. ಇನ್ಫ್ಲುಯೆನ್ಸರ್ ಇದ್ದಾರೆ ನೋಡಿ ಗೈಸ್, ಇಲ್ಲೊಬ್ರು. ಏನು
ಏನ್ ತೂತು ಹಾಕ್ತೀನಿ ಇದನ್ನ. ನಾಳೆ ಟ್ವಿನ್ ಟವರ್ ಹತ್ರ ಹೋಗ್ಬಿಟ್ಟು ಮಾಡ್ತೀರಿ. ಹಾ ಟ್ವಿನ್ ಟವರ್ ಹತ್ರ ಹೋಗಿ ಮಾಡ್ತೀನಿ. ಡನ್. ಬನ್ನಿ ಮೇಡಮ್. ಅಲ್ಲಿ ಟೈಮಿಂಗ್ಸ್ ಪ್ರಕಾರ 6:30. ಬೋರ್ಡಿಂಗ್ ಕ್ಲಾಸ್ ಎಲ್ಲ ಆಗಿ ಸಿಕ್ಕಾಪಟ್ಟೆ ಈ ಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್ ಬಂದಿದ್ದು. ಏನ್ ಗೊತ್ತಾ, ಪೇಜ್ಗೆ ಲೈಟ್ ಆಯ್ತು, ಲೇಟ್ ಆಗಿದ್ರು ಪರವಾಗಿಲ್ಲ, ಬ್ಲಾಗ್ ಮಾಡಬೇಕು ಬ್ಲಾಗ್ ಅಲ್ಲ ನೋಡಿ guys. ಅರ್ಜೆನ್ಸಿ ಇಲ್ಲ. ಬನ್ನಿ ಇವಾಗ ಇವಾಗ ಅರ್ಜೆನ್ಸಿ ಬಂತು. ಬನ್ನಿ ಬನ್ನಿ. ಒಳಗಡೆ ನೋಡಿ ಈ ಥರ ಇದೆ ಕ್ರೌಡ್. ಹಾಂ ಇವಾಗ ಹೇಳು ಹೋಗಿ. ಚೂರು ಅರ್ಜೆನ್ಸಿ ಇಲ್ಲ ನೋಡಿ, ಬನ್ನಿ ಈ ಥರ ವೆಯ್ಟ್ ಮಾಡಬೇಕು. ಬೇಗ ಬಂದರೆ ಬೇಗ ಹೋಗ್ಬಿಡ್ಬೇಕು. ನಿಂದೆ ಅಲ್ಲ, ನಿನ್ನ ಟಿಕೆಟ್ ತೋರಿಸು. ಇವಳು ಟಿಕೆಟ್ ನೋಡಿ ಸರ್. ಸೊ ಗೈಸ್, ಇನ್ನೊಂದು ಏನಂದರೆ ನಮ್ಮದು ಸಪ್ರೇಟ್ ಬಿಟ್ಟಿತ್ತು ಸೀಟು. ಸೊ ಅವ್ರನ್ನೇ ನಾವು ಹೋರಾಟ ಮಾಡೋಕ್ಕಾಗ್ತಾನೆ ಪ್ಲಸ್ ಅವರೇ 5,000 ಎಕ್ಸ್ಟ್ರಾ ಪೇ ಮಾಡಿದ್ವಿ. 5,000 ಎಕ್ಸ್ಟ್ರಾ ಪೇ ಮಾಡಿದ್ವಿ. ಇದೇ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು, ಸಿಕ್ಕಾಪಟ್ಟೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು. ಏನು ಮಾಡೋಂಗಿಲ್ಲ, ಸ್ವಲ್ಪ ಬುದ್ಧಿ ಕಲ್ತಂಗಾಗುತ್ತೆ. ಹಾಂ ಅಲ್ವಾ? ಈಗಿನ ನೀವು ಫ್ಲೈಟು ಮೇಲೆ ಹೋಗ್ಬೇಕಾದ್ರೆ ನೋಡಿರ್ತೀರ, ಒಂದು ಲೈಟ್ ಬ್ಲಿಂಕ್ ಆಗ್ತಿರ್ತಿರ್ತಲ್ಲ, ಅದೇ ಸರ್ ಮೇಲೆ ಕೆಳಗಿಂದ ನೀವು ಕಾಣಿಸ್ತಿರ್ತೀರ, ಅದೇ ನೋಡಿ ಹೆಂಗಿದೆ ನೋಡಿ ಅಂತ ಹೋಗ್ತೀನಿ ನೋಡಿ. ಇಲ್ಲೇ ಹೊಡಿತೀನಿ ನೋಡಿ, ಮತ್ತೆ ಆಗ್ಬಿಡ್ತೀಗ ಮತ್ತೆ ಇದ್ರಲ್ಲಿ ಬರ್ತೀಗ ಫುಲ್ ಕತ್ಲ ಇದೆ. ಸಿಡ್ಲು ಹೊಡಿಯೋದು ನೋಡಿ ಅಲ್ಲಿ ನೋಡಿದ್ರಿ ಅಂತ ಗೊತ್ತೇನೆ, ಸಿಡ್ಲು ಹೊಡಿಯುತ್ತೆ. ನಾನು ನಿಮಗೆ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಸಕ್ಕತ್ತಾಗಿ ರೆಕಾರ್ಡ್ ಆಯ್ತಾ ನೋಡೋದಲ್ಲ ಗೈಸ್, ಲೈವ್ ಪ್ರೂಫ್. ಅಲ್ಲಿ ರೆಕಾರ್ಡ್ ಆಗೈತಲ್ಲ, ಹೆಂಗ್ ಹೊಡಿತಿದೆ ನೋಡಿ ಗೈಸ್. ಇದು ಮೋಡ, ಇದು ಕಾಣಿಸ್ತಿಲ್ಲ, ಫುಲ್ಲು ಕತ್ಲ ಇದೆ. ಸ್ವಲ್ಪ ಬ್ರೈಟ್ನೆಸ್ ಕೊಡೋದು ಕಡಿಮೆ ಮಾಡ್ತೀನಿ ಈಗ ಬ್ರೈಟ್ನೆಸ್. ಇವಾಗ ಹೊಡೆಯುತ್ತೆ ನೋಡಿ, ಹೆಂಗ್ ಹೊಡಿತಿದೆ. ಹೆಂಗ್ ಹೊಡಿತಾ ಇದ್ ನೋಡಿ ಗೈಸ್. ಹೆಣ್ಣು ಯಾವ ಬ್ಲಾಗಲ್ಲೂ ತೋರಿಸಿಲ್ಲ, ನಾನೇ ತೋರಿಸ್ತಿದ್ದೆ. ಇದುವರೆಗೂ ಯಾವ ಯೂಟ್ಯೂಬ್ ಬ್ಲಾಗಲ್ಲೂ ತೋರಿಸಿಲ್ಲ, ಯಾವ ಸೆಟ್ ಹೊಡೆಯೋದು ತೋರಿಸಿಲ್ಲ ಗೈಸ್. ನಮ್ಮ ಈ ಕರ್ನಾಟಕದಲ್ಲಿ ನಾನೇ ಬೆಸ್ಟ್ ಇಲ್ಲ. ಇಷ್ಟೇ ಗೈಸ್, ನೋಡಿ ನೋಡಿ ಸೆಟ್ ಹೊಡೆಯೋದು ತೋರಿಸ್ತೀನಿ ನೋಡಿ. ಇಲ್ಲೇ ಹೊಡಿತೀನಿ ನೋಡಿ, ಕತ್ಲೆ ಆಗ್ಬಿಡ್ತೀಗ ಮತ್ತೆ ಇದ್ರಲ್ಲಿ ಬರ್ತೀಗ ಫುಲ್ ಕತ್ಲ ಇದೆ. ಸಿಡ್ಲು ಹೊಡಿಯೋದು ನೋಡಿ ಅಲ್ಲಿ ನೋಡಿದ್ರಿ ಅಂತ ಗೊತ್ತೇನೆ, ಸಿಡ್ಲು ಹೊಡಿಯುತ್ತೆ. ನಾನು ನಿಮಗೆ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಸಕ್ಕತ್ತಾಗಿ ರೆಕಾರ್ಡ್ ಆಯ್ತಾ ನೋಡೋದಲ್ಲ ಗೈಸ್, ಲೈವ್ ಪ್ರೂಫ್. ಅಲ್ಲಿ ರೆಕಾರ್ಡ್ ಆಗೈತಲ್ಲ, ಹೆಂಗ್ ಹೊಡಿತಿದೆ ನೋಡಿ ಗೈಸ್. ಇದು ಮೋಡ, ಇದು ಕಾಣಿಸ್ತಿಲ್ಲ, ಫುಲ್ಲು ಕತ್ಲ ಇದೆ. ಸ್ವಲ್ಪ ಬ್ರೈಟ್ನೆಸ್ ಕೊಡೋದು ಕಡಿಮೆ ಮಾಡ್ತೀನಿ ಈಗ ಬ್ರೈಟ್ನೆಸ್. ಇವಾಗ ಹೊಡೆಯುತ್ತೆ ನೋಡಿ, ಹೆಂಗ್ ಹೊಡಿತಿದೆ.
ಹೆಂಗ್ ಹೊಡಿತಾ ಇದ್ ನೋಡಿ ಗೈಸ್ ಹೆಣ್ಣು. ಯಾವ ಬ್ಲಾಗಲ್ಲೂ ತೋರಿಸಿಲ್ಲ, ನಾನೇ ತೋರಿಸ್ತಿದ್ದೆ. ಇದುವರೆಗೂ ಯಾವ ಯೂಟ್ಯೂಬ್ ಬ್ಲಾಗಲ್ಲೂ ತೋರಿಸಿಲ್ಲ, ಯಾವ ಸೆಟ್ ಹೊಡೆಯೋದು ತೋರಿಸಿಲ್ಲ ಗೈಸ್. ನಮ್ಮ ಈ ಕನ್ನಡದಲ್ಲಿ ನಾನೇ ಫಸ್ಟ್ ಇಲ್ಲ. ಅಷ್ಟೇ ಗೈಸ್, ನೋಡಿ ಗೈಸ್ ನೋಡಿ ಇವಾಗ ಹೆಂಗ್ ಹೊಡೆಯುತ್ತೆ ಅಂತ ಹಂಗೆ ನೋಡ್ತಾ ಇದ್ದೆ. ಹಂಗೆ ನೋಡ್ತೀರಿ ಹೆಂಗ್ ಹೊಡಿಬೋದು ಅಂತ, ಹಂಗೆ ಅಬ್ಸರ್ವ್ ಮಾಡ್ತೀರಿ ಗೈಸ್. ನಾವಾಗ ಸೌಂಡ್ ಇಗ್ನೋರ್ ಮಾಡಿ, ಇದರಲ್ಲಿರೋದು ಹಂಗೆ ಅವಾಗ ಒಂದು ಹೊಡಿತು ಗೈಸ್. ಹೆಂಗ್ ಹೊಡಿತು ಅಂದ್ರೆ ಇಲ್ಲಿ ನಮ್ಮವರೆಗೂ ಕಣ್ಣೆ ಒಂಥರ ಮಂಜಾದಂಗೆ ಆಯ್ತು. ಹಂಗೆ ಇಟ್ಕೊಳ್ಳಿ ನೋಡೋಣ ಎಷ್ಟು. ಫೈನಲಿ ಫ್ಲೈಟಲ್ಲಿ ಕೂತಿದ್ದೀವಿ. ಬಟ್ ಸನ್ನು ಅವರು ಹಿಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಫೇಸ್ ತೋರಿಸಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕಟ್ಟಿದೆ ಸಿಕ್ಕಾಪಟ್ಟೆ. ಸುರಭಿ ಫೇಸ್ ಮಾತ್ರ ತೋರಿಸ್ಬೋದು, ನೋಡ್ಕೊಳ್ಳಿ. ಏನಾದರೂ ಆದರೆ ಇವ್ರನ್ನೆಲ್ಲ ಬಾಯ್ ಬಂದರೆ ರೈಟ್ ನಂಗೆ ಬ್ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಗೈಸ್ ಇಲ್ಲಿ ಬ್ಲಾಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ ಈ ಥರ ಆಗಿದೆ ಅಲ್ಲ ಪಾಪ. ಹೌದು, ತುಂಬ ಸಿಕ್ಕಾಪಟ್ಟೆ ಯಾಕಂದರೆ ಏನಾಯ್ತಪ್ಪ ಅಂದರೆ ಅವರು ನಮಗೆ 2 ಬ್ಯಾಗ್ಸ್ 20 kg ಅಂತ ಹೇಳಿದ್ರು. ನಾವು 2 ಬ್ಯಾಗ್ಸ್ ಅಂತ ಅಂದ್ಕೊಂಡೆ. ಬಟ್ ಅದು 2 ಬ್ಯಾಗ್ಸ್ ಅಲ್ಲ, ಒಂದು ಬ್ಯಾಗಲ್ಲೇ 20 kg ತರಬೇಕಲ್ಲ. ಎಕ್ಸ್ಟ್ರಾ 5000 ಮಾಡಿದೆ. ಸಿಮ್ ಬಂದ್ಬಿಟ್ಟು ಎಕ್ಸ್ಟ್ರಾ 2000. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್. ಮಲೇಷ್ಯಾ ಥೈಲ್ಯಾಂಡ್ ಏನು ಪಾಪ ಸಿಕ್ಕಾಪಟ್ಟೆ ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇನ್ಯಾವುದು ಎಷ್ಟು ಇರುತ್ತೋ ಯಾರು ಗೊತ್ತು. ನಿಜ. ಸೊ ಗೈಸ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.